ಬೆಂಗಳೂರಿನ ಪಾದಚಾರಿಗಳೇ ಬೈಕ್ ಸವಾರರೇ ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರೂ ಪ್ರಾಣಕ್ಕೆ ಸಂಚಕಾರ ಬರಬಹುದು. ಗಾಳಿಪಟದ ಮಾಂಜಾದಾರದಿಂದ ವ್ಯಕ್ತಿಯ ಅರ್ಧ ಕಾಲು ಕಟ್ಟಾಗ್ಬಿಟ್ಟಿದೆ. ನೋಡಿ, ನಡ್ಕೊಂಡು ಹೋಗ್ತಾ ಇರ್ತೀರಿ ಅಥವಾ ಗಾಡಿಲಿ ಹೋಗ್ತಾ ಇರ್ತೀರಿ, ಕಾರ್ನಲ್ಲಿ ಹೋಗೋರು ಇರ್ತೀರಿ ಅನ್ನೋಲ್ಲ, ಬೈಕ್ನಲ್ಲಿ ಹೋಗುವಂಥವ್ರು ಭಾಳ ಹುಷಾರಾಗಿರ್ಬೇಕು. ಅಥವಾ ಪಾದಚಾರಿಗಳು ನೋಡಿ, ಗಾಳಿಪಟದ ಈ ಮಾಂಜಾದಾರ ಎಷ್ಟು ಡೇಂಜರ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಸ್ಟೋರಿ ನೋಡಿದ್ರೆ ಸುಮ್ಮನೆ ನಡೆದುಕೊಂಡು ಹೋಗ್ತಿದ್ರಿ ವ್ಯಕ್ತಿ ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ತನ್ನ ಕಾಲಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ನೋಡಿ, ನಡ್ಕೊಂಡು ಹೋಗ್ತಾ ಇದ್ರು, ಗಾಳಿಪಟ ದಾರ ನೋಡಿ ಹೆಂಗೆ ಎಳ್ಕೊಂಡು ಹೋಗುತ್ತೆ. ನೋಡಿ ಒದ್ದಾಡ್ತಿದ್ದಾನ್ರಿ. ನೋಡಿ, ಕಾರಿಗೆ ಅಡ್ಡ ಬರುತ್ತೆ ಅಂದರೆ ಆ ಒಂದು ಗಾಳಿಪಟದ ದಾರ. ಬೆಂಗಳೂರಿನ ಹೆಬ್ಬಾಳದ ಆರ್ ಟಿ ನಗರದಲ್ಲಿ ಆಗಿರುವಂಥ ಘಟನೆ ಇದು. ನಾಗಾರ್ಜುನ್ ಎಂಬ ವ್ಯಕ್ತಿಯ ಕಾಲಿಗೆ ಹಾನಿಯಾಗಿದೆ. ಬೆಳಗ್ಗೆ ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದ ನಾಗಾರ್ಜುನ್, ರಸ್ತೆಯಲ್ಲಿ ಗಾಳಿಪಟದ ದಾರ ಬಿದ್ದಿತ್ತು. ಅದು ಬೈಕ್ ಸವಾರನಿಗೆ ಅಡ್ಡ ಸಿಕ್ತು. ಅದನ್ನು ಗಮನಿಸಿ ಬಿಡಿಸೋಣ ಅಂತ ಹೋಗ್ತಿದ್ದಾಗ ಕಾರು ಆ ದಾರವನ್ನು ಎಳೆದುಕೊಂಡು ಹೋಗುತ್ತೆ. ಅದರ ಪರಿಣಾಮ ನಾಗಾರ್ಜುನ್ ಕಾಲಿಗೆ ದಾರ ಸುತ್ತಕೊಳ್ತು. ಕಾರು ಹೋದರ ಬಸಕ್ಕೆ ನಾಗಾರ್ಜುನ ಕಾಲು ಅರ್ಧ ಕಟ್ಟಾಗ್ಬಿಡ್ತು. ಆ ಕಾಲಿನ 3 ನರ ಕಟ್ಟಾಗಿ ಯುವಕ ನರಳಾಡಿಬಿಟ್ರು. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ನಾಗಾರ್ಜುನ್. ಸದ್ಯ 4 ತಿಂಗಳ ಬೆಡ್ ರೆಸ್ಟನ್ನು ಹೇಳಿದ್ದಾರೆ ಅಂತ ವೈದ್ಯರು. GBA ಕಸದ ಆಟೋ ಚಾಲಕನಾಗಿ ಕೆಲಸ ಮಾಡ್ತಿದ್ದಾನೆ ಯುವಕ. ಹೊಟ್ಟೆಪಾಡಿಗಾಗಿ GBAಯಲ್ಲಿ ಕೆಲಸ ಮಾಡ್ತಾ ಇರೋದು. ಆದರೆ ಅದು ಯಾರೋ ದಡ್ಡರು ಮಾಡಿರುವಂಥ ಒಂದು ಎಡವಟ್ಟು ಈಗ ಆತ ಕಾಲೇ ಕಳೆದುಕೊಳ್ಳುವಂಥ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್ ಹೆಗಡೆ, ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಬಹಳ ಭಯ ಅನಿಸುತ್ತೆ. ಅದೇನಾದರೂ ಕತ್ತಿಗೆ ಸಿಕ್ಕಾಕೊಂಡಿದ್ರೆ ಖಂಡಿತ ಸಾವಾಗುವಂಥ ಸಾಧ್ಯತೆಗಳು ಕೂಡ ಇತ್ತು. ನಾವು ಇದನ್ನು ಕೊಲೆ ಅಂತ ಮೆನ್ಷನ್ ಮಾಡ್ಬೋದು ಅಂತ ಇಂಥ ಘಟನೆಗಳಿಗೆ. ಈ ಒಂದು ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕಡಿವಾಣ ಹಾಕ್ಬೋದು ಅಂತೇಳಿ? ಖಂಡಿತವಾಗ್ಲೂ ಇದು ಪ್ರಭು GBA ಅಧಿಕಾರಿಗಳ ನಿರ್ಲಕ್ಷ್ಯತೆ. ಅಂದರೆ ಫುಟ್ಪಾತ್ಗಳಲ್ಲಿ ಕೇಬಲ್ಗಳು ಹಾದು ಹೋಗ್ತವೆ, ಬೇರೆ ಬೇರೆ ರೀತಿಯ ವಯರ್ಗಳು ಇರ್ತವೆ. ಈ ರೀತಿಯ ಒಂದು ಫುಟ್ಪಾತ್ ಚರಂಡಿಗಳು ಓಪನ್ ಆಗಿರುವಂಥ ಘಟನೆಗಳು ಕೂಡ ಇರ್ತವೆ. ಎಲ್ಲೋ ಒಂದು ರೀತಿಯಲ್ಲಿ ಪಾದಚಾರಿಗಳಿಗೆ ಇದು ಸುರಕ್ಷತೆ ಇಲ್ವಾ ಅನ್ನುವಂತಹ ಅನಿಸುತ್ತೆ. ಈ ಥರದ ವಿಡಿಯೋಗಳನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಮನಸ್ಸು ಚೂರು ಕನಿಸುವಂಥದ್ದು, ಮುಖ್ಯವಾಗಿ ಭಯವೂ ಕೂಡ ಆಗುವಂಥದ್ದು. ಈ ಒಂದು ಘಟನೆ ಮೊನ್ನೆ ಹೆಬ್ಬಾಳದ RT ನಗರದಲ್ಲಿ ನಡೆದಂಥದ್ದು. GBA ಆಟೋ ಓಡಿಸ್ತಾ ಇದ್ದಂತಹ ಈ ನಾಗಾರ್ಜುನ್ ಎಂಬಾತ ಮೊನ್ನೆ ಎಂದಿನಂತೆ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಆವಾಗ ಫುಟ್ಪಾತ್ನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬೈಕಿಗೆ ಆ ಒಂದು ಗಾಳಿಪಟದ ದಾರ ಸಿಕ್ಕಾಕೊಂಡಿದ್ದು, ಅದನ್ನು ಬಿಡಿಸ್ಲಿಕ್ಕೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಇವನ ಕಾಲಿಗೆ ಅದೊಂದು ದಾರ ಸುತ್ತಕೊಳ್ಳುತ್ತೆ. ಆ ದಾರ ಸುತ್ತಕೊಂಡಿದ್ದು ಏಕಾಏಕಿ ಕಾರ್ಗೂ ಕೂಡ ದಾರ ಸುತ್ತಕೊಡ್ತು. ಅದ್ರ ಮೇಲೆ ಕಾರ್ ಎಳ್ಕೊಂಡು ಹೋಗಿರುವಂಥ ಪರಿಣಾಮ ನೇರವಾಗಿ ಕಾರು ಎಳ್ಕೊಂಡು ಹೋದಂಥ ಪರಿಣಾಮ ಕಾಲಿಗೆ ಇಂಜೂರ್ಡ್ ಆಗಿರುವಂಥದ್ದು, ಕಾಲು ಸೀದು ಹೋಗಿರುವಂಥದ್ದು. ಈಗಾಗಲೇ 4 ತಿಂಗಳ ಬೆಡ್ ರೆಸ್ಟ್ ಹೇಳಿದ್ದಾರೆ. ಅವನ ದುರದೃಷ್ಟವಶಾತ್ ಅವನ ಹತ್ರ ESI ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಯಾವುದೂ ಕೂಡ ಇಲ್ಲ. ಈಗ ಆಸ್ಪತ್ರೆಯ ಖರ್ಚು 4 ಲಕ್ಷ ರೂಪಾಯಿ ಬಂದಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂಥದ್ದು. ಈಗ ಕೈಯಲ್ಲಿ ಕಾಸು ಇಲ್ದೇ, ಕೆಲಸನೂ ಇಲ್ದೇ ಆಸ್ಪತ್ರೆಯಲ್ಲಿ ನರಳಾಡುವಂತಹ ಸ್ಥಿತಿಯಲ್ಲಿ ಈಗ ನಾಗಾರ್ಜುನ್ ಇರುವಂಥದ್ದು. ಸಹಜವಾಗಿ ಈ ಒಂದು ನಿರ್ಲಕ್ಷ್ಯ ನೇರವಾಗಿ GBA ಆಡಳಿತ ವರ್ಗದಾದಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಗಂತಜ್ಯ ನಿರ್ವಹಣೆ ಕಂಪನಿಯ ಹಿರಿಯ ಅಧಿಕಾರಿಗಳು ಸಂಬಂಧಪಟ್ಟವರ ಹತ್ರ ಆರ್ಥಿಕ ಸಹಾಯಕ್ಕಾಗಿ ಈಗ ಅಂಗಲಾಚುವಂತಹ ಪರಿಸ್ಥಿತಿಯಲ್ಲಿ ಈಗ ನಾಗಾರ್ಜುನ ಇರುವಂಥದ್ದು. ಒಟ್ಟಾರೆ ಏನಂತಂದರೆ ಈಗಾಗಲೇ ಹಲವು ಹಿಂದೆ ಬಂದಂತಹ ಕಮಿಷನರ್ಗಳು ಕೂಡ ಒಂದು ರೀತಿಯಲ್ಲಿ ಸಿಟಿ ರೌಂಡ್ಸ್ಗಳು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅನಧಿಕೃತವಾಗಿದ್ದಂತಹ ಕೇಬಲ್ಗಳಾಗಿರುವಂಥದ್ದು ಅಥವಾ ಈ ಸೈಬರ್ ನೆಟ್ಗಳು, ಇಂಟರ್ನೆಟ್ಗಳ ಕೇಬಲ್ಗಳು ಇರ್ತವೆ, ವೈಫೈ ಕೇಬಲ್ಗಳೇನಿರ್ತವೆ, ಆ ಒಂದು ಕೇಬಲ್ಗಳು ಎಳೆಯುವಂಥ ಸಂದರ್ಭದಲ್ಲೂ ಕೂಡ ಈ ಥರದ ಒಂದು ಘಟನೆಗಳಾಗ್ತವೆ. ಹಾಗೆಯೇ ಬೆಸ್ಕಾಮಿನಿಂದ ಒಂದಿಷ್ಟು ನಿರ್ಲಕ್ಷ್ಯಗಳು ಕೂಡ ಆಗುವಂಥದ್ದು. ಕೆಲವು ಆ ವೈರ್ಗಳನ್ನು ಹಾಗೆ ಬಿಟ್ಟಿರ್ತಾರೆ, ಅದರಿಂದ ಶಾಕ್ ಕೊಡೋದು, ಡೆತ್ ಆಗುವಂತಹ ಪ್ರಕರಣ ಕೂಡ ಈ ಹಿಂದೆ ಹಲವು ಬಾರಿ ಆಗಿರುವಂಥದ್ದು. ಸಹಜವಾಗಿ ಈ ಒಂದು ಫುಟ್ಪಾತ್ಗಳಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನ ಪಾದಚಾರಿಗಳಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಹಲವು ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನುವಂಥದ್ದು ಈ ಒಂದು ಇನ್ಸಿಡೆಂಟ್ಗಳ ಮೂಲಕ ಜನರಿಗೆ ಒಂದು ರೀತಿಯಲ್ಲಿ ಇದೊಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಗಣೇಶ್ ಮಾಹಿತಿಗಾಗಿ.